ನಮಸ್ಕಾರ ಗೆಳೆಯರೆ. ಆನಂದ್ ಅಸ್ಟ್ರೋವಿಷನ್‌ಗೆ ಸ್ವಾಗತ, ಸುಸ್ವಾಗತ. ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸಿ, ಈ ಕೆಲವೊಂದು ವಿಷಯಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ತೊಗೊಂಬಂದಿದ್ದೇನೆ. ಎಸ್ಪೆಷಲಿ ಇದು ನಮ್ಮ ಸ್ನೇಹಿತರ ವಿಚಾರ. ಜಾತಕದಲ್ಲಿ ಯಾವ ಥರ ಸ್ನೇಹಿತರು ನಮಗೆ ಜೀವನದಲ್ಲಿ ಸಿಗುತ್ತಾರೆ ಅನ್ನೊಂದು ವಿಷಯ. ಏನಂದರೆ, ಈ ಲಾಭಭಾವ ಅಂತ ಹೇಳ್ತೀವಿ. ಲಾಭಭಾವ 11ನೇ ಮನೆ. ಹೇಗೆಂದರೆ, ಇದು ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ, ಲಗ್ನದಿಂದ ನಾವು ಎಣಿಸಿದಾಗ 11ನೇ ಮನೆ ಸಿಗುತ್ತದೆ. 11ನೇ ಮನೆ ಅದು ಲಾಭಭಾವ. ಅದು ಏನು ಸೂಚನೆ ಮಾಡುತ್ತೆ ಅಂತ ಹೇಳಿದ್ರೆ, ನಾವು ಮಾಡುವ ಪ್ರೊಫೆಷನ್ನು, ವ್ಯಾಪಾರ, ವೃತ್ತಿ, ಅದರಿಂದ ಲಾಭ ಬರುತ್ತಾ ಇಲ್ವಾ. ಶುಭ ಗ್ರಹಗಳು ಪ್ರಭಾವ ಮಾಡಿದ್ರೆ ಒಳ್ಳೆಯ ಲಾಭಗಳು ಬರುತ್ತೆ. ಕೆಟ್ಟ ಗ್ರಹಗಳು, ಕ್ರೂರ ಗ್ರಹಗಳು, ಪಾಪ ಗ್ರಹಗಳು ಪ್ರಭಾವ ಮಾಡಿದ್ರೆ ಲಾಭ ಇರೋದಿಲ್ಲ, ನಷ್ಟವೇ ಆಗುತ್ತೆ. ಮತ್ತು ಈ ಲಾಭಭಾವ ಏನೇನು ಸೂಚನೆ ಮಾಡುತ್ತೆ? ಅದೇ ನಾನು ಹೇಳಿದ ಹಾಗೆ ನಮಗೆ ಬರುವ ಲಾಭ ಸೂಚನೆ ಮಾಡುತ್ತೆ, ಮತ್ತು ನಮಗೆ ಅಣ್ಣಂದಿರು ಯಾರಿದ್ದಾರೆ ಅವ್ರನ್ನ ಸೂಚನೆ ಮಾಡುತ್ತೆ, ಸ್ನೇಹಿತರನ್ನ ಸೂಚನೆ ಮಾಡುತ್ತೆ, ಮತ್ತು ನಾವು ಕಷ್ಟ ಕಾರ್ಪಣ್ಯಗಳಿಂದ ಹೊರಗಡೆ ಬರೋದು, ಕಾರ್ಪಣ್ಯ ವಿಮೋಚನೆ ಅಂತ ಹೇಳ್ತೀವಿ. ನಮ್ಮ ಕಷ್ಟ ಎಲ್ಲ ಮುಗಿತಪ್ಪ, ದೇವರು ನಮಗೆ ಕೈ ಹಿಡ್ದ, ಸದ್ಯ ಫ್ರೀ ಆಯಿತು ಅನ್ನೋ ಒಂದು ಏನು ಸೀಕ್ವೆನ್ಸ್ ಬರುತ್ತೆ ಅದನ್ನು ಸೂಚನೆ ಮಾಡುತ್ತೆ. ಮತ್ತು ಶುಭ ವಾರ್ತೆಗಳು, ಕುಟುಂಬಕ್ಕೆ ಹೊಸ ಸದಸ್ಯರ ಆಗಮನ, ಅದೆಲ್ಲನೂ ಸೂಚನೆ ಮಾಡುತ್ತೆ. ಮತ್ತು ಜಾತಕನಿಗೆ ತುಂಬ ಕಷ್ಟ ಕಾಲದಲ್ಲಿ ಯಾರು ಸಹಾಯ ಮಾಡ್ತಾರೆ, ಸಹಾಯ ಯಾವ ಥರ ಒದಗುತ್ತೆ ಅದನ್ನು ಸೂಚನೆ ಮಾಡುತ್ತೆ. ಈ ಇಷ್ಟು ಸೂಚನೆಗಳಲ್ಲಿ ಇವತ್ತು ನಿಮ್ಮ ಮುಂದೆ ನಾನು ತಂದಿರೋದು, ನಮಗೆ ಜೀವನದಲ್ಲಿ ಯಾವ ಥರ ಸ್ನೇಹಿತರು ಸಿಗುತ್ತಾರೆ ಅಂತ. ಸ್ನೇಹಿತರಿಂದ ಒಳ್ಳೆಯದಾಗುತ್ತಾ, ಕೆಟ್ಟದಾಗುತ್ತಾ, ಸ್ನೇಹಿತರು ಸಹಾಯ ಮಾಡ್ತಾರಾ, ಇಲ್ಲ ಮೋಸ ಮಾಡ್ತಾರಾ, ಇಲ್ಲ ಸ್ನೇಹಿತರಿಂದ ನಮಗೆ ಲಾಭ ಆಗುತ್ತಾ, ಇಲ್ಲ ನಷ್ಟ ಆಗುತ್ತಾ, ಈ ವಿಷಯಗಳನ್ನು ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡೋಣ. ಮುಖ್ಯವಾಗಿ ಈ ಯಾವುದೇ ಭಾವದ ಫಲಗಳು ನಮಗೆ ಬರಬೇಕಾದ್ರೆ ಗೋಚಾರದಲ್ಲಿ ಆ ಗ್ರಹಗಳ ಮೇಲೆ ಗ್ರಹಗಳ ಸಂಚಾರದಿಂದ, ಮುಖ್ಯವಾಗಿ ನಾವು ಗೋಚಾರದಲ್ಲಿ ಶನಿ ಗ್ರಹ 2.5 ವರ್ಷ ಇರ್ತಾರೆ ಒಂದು ರಾಶಿನಲ್ಲಿ, ಗುರುಗ್ರಹ ಅವರೇಜ್ 1 ವರ್ಷ ಇರ್ತಾರೆ, ಮತ್ತು ರಾಹು ಗ್ರಹ 1.5 ವರ್ಷಗಳು ಇರ್ತಾರೆ. ಅದಕ್ಕೋಸ್ಕರ ಗೋಚಾರ ಫಲಗಳಲ್ಲಿ ಈ 3 ಗ್ರಹಗಳದ್ದು ನಾವು ತುಂಬ ಇಂಪಾರ್ಟೆಂಟಾಗಿ ತಗೊಳ್ತೀವಿ. ಯಾಕಂದರೆ ಅವರ ಫಲಗಳು ತುಂಬ ಲಾಂಗ್ ರನ್ ಇರುತ್ತೆ. ಅದು ಆದಮೇಲೆ ಲಾಭದ ಅಧಿಪತಿ ಯಾರು, ಆ ಅಧಿಪತಿಗೆ ಶುಭ ದೃಷ್ಟಿ ಇದೆಯಾ, ಆಮೇಲೆ ಆ ಲಾಭ ಸ್ಥಾನದಲ್ಲಿ ಬೇರೆ ಯಾವ ಗ್ರಹಗಳಿದ್ದಾರೆ, ಅವರು ಈ ಲಗ್ನಾಧಿಪತಿಗೆ ಮಿತ್ರರ, ಶತ್ರುಗಳ, ಇದೆಲ್ಲ ಆಧಾರದ ಮೇಲೆ ನಮಗೆ ಸಿಗೋ ಲಾಭ ಆಗಲಿ ಸ್ನೇಹಿತರಾಗಲಿ ಅದು ಸೂಚನೆ ಕೊಡುತ್ತೆ. ಇಂಥದ್ದೇ ಆಗುತ್ತೆ, ಹಿಂಗೆ ಆಗುತ್ತೆ, ಲಾಭ ಆದರೆ ಲಾಭ ಇರುತ್ತೆ, ನಷ್ಟ ಆದರೆ ನಷ್ಟ ನೋಡ್ಕೊಳ್ಳೋದಿರುತ್ತೆ. ನಾನು ತುಂಬ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ, ತುಂಬ ಆದಷ್ಟು ಚಿಕ್ಕದಾಗಿ ಚೊಕ್ಕವಾಗಿ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೀನಿ. 1ನೇ ಮನೆಗೆ ರವಿ ಸಂಬಂಧಪಟ್ಬಿಟ್ರೆ, ಸೂರ್ಯ ರವಿ ಸಂಬಂಧಪಟ್ಟರೆ ಇವರಿಗೆ ಫ್ರೆಂಡ್ಸು ತುಂಬ ಕಮ್ಮಿ ಇರ್ತಾರೆ. ಬಟ್ ಅವರು ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸು, ಆಮೇಲೆ ಅಡ್ವೊಕೇಟ್ಸು, ದೊಡ್ಡ ಬಿಸ್ನೆಸ್ ಮ್ಯಾನ್ಸು ಆ ಥರ ಇರ್ತಾರೆ. ಅವರು ಜಾತಕನ ಸಹಾಯನೂ ಮಾಡ್ತಾರೆ. ಆಮೇಲೆ ಜಾತಕನ ಬಿಸ್ನೆಸ್ ಆಗಲಿ ವ್ಯಾಪಾರನೇ ಆಗಲಿ ತುಂಬ ಪ್ರಾಮಾಣಿಕತೆಯಿಂದ ಕೂಡಿರುತ್ತೆ. ಆಮೇಲೆ ಸ್ನೇಹಿತರ ಸಹಾಯ ಅಂತೂ ಇದ್ದೇ ಇರುತ್ತೆ. ಎರಡನೇದಾಗಿ ಲಾಭಭಾವಕ್ಕೆ ಚಂದ್ರ ಸಂಬಂಧಪಟ್ಬಿಟ್ರೆ, ಚಂದ್ರ ಪ್ರಭಾವ ಬೀರಿದ್ರೆ ಫ್ರೆಂಡ್ಸು ತುಂಬ ಜಾಸ್ತಿ ಇರ್ತಾರೆ. ಬಟ್ ಎಲ್ಲ ಥರದ ಸ್ನೇಹಿತರು, ಎಸ್ಪೆಷಲಿ ಸ್ತ್ರೀಯರ ಸಹಾಯ ಇರುತ್ತೆ. ಲೇಡೀಸು ಫ್ರೆಂಡ್ಸ್ ಇರ್ತಾರೆ, ಲೇಡೀಸಿಂದ ಒಂದು ಎಲ್ಪು ಅನ್ನೋದಿರುತ್ತೆ. ಆಮೇಲೆ ಆಗಾಗ ವಿರಸಗಳು ಇದ್ದೇ ಇರುತ್ತೆ. ಕಾರಣ ಅಮಾವಾಸ್ಯೆ ಪೌರ್ಣಿಮೆ ಆಗೋ ಥರ ಚಂದ್ರ, ವೃದ್ಧಿ ಚಂದ್ರ, ಕ್ಷೀಣ ಚಂದ್ರ ಅಂತ ಬರ್ತಾನೆ ನೋಡಿ ಅವಾಗ. ಆಮೇಲೆ ಈ ಲಾಭಭಾವಕ್ಕೆ ಚಂದ್ರನ ಮೇಲೆ ಶನಿ, ರಾಹು, ಕೇತುಗಳ ದೃಷ್ಟಿ ಏನಾದ್ರು ಬಿದ್ದರೆ ಆತ್ಮೀಯ ಸ್ನೇಹಿತರೆ ಕೈಗೆ ಕೇಡನ್ನು ಬೆಳೆಸ್ತಾರೆ, ಮತ್ತು ಕೆಲವೊಮ್ಮೆ ಶತ್ರುವಾಗಿ ಮಾರ್ಪಾಡಾಗ್ಬಿಡ್ತಾರೆ. 3ನೇದಾಗಿ ಲಾಭಭಾವಕ್ಕೆ ಕುಜ ಸಂಬಂಧ ಬಂದಾಗ ಮುಖ್ಯವಾಗಿ ಫ್ರೆಂಡ್ಸು ಸ್ವಲ್ಪ ತುಂಬ ಹೆಲ್ಪ್ಫುಲ್ ಆಗಿರ್ತಾರೆ. ಆಮೇಲೆ ತುಂಬ ಕಡಿಮೆ, ಆಮೇಲೆ ಲಾಂಗ್ ರನ್ ಇರಲ್ಲ, ಇರ್ತಾರೆ ಒಂದಷ್ಟು ದಿವಸ ಇರ್ತಾರೆ, ಆಮೇಲೆ ಇನ್ನೊಬ್ರು ಹೊಸ ಫ್ರೆಂಡ್ಸ್ ಬರ್ತಾರೆ, ಒಂದಿಷ್ಟು ದಿವಸ ಇರ್ತಾರೆ. ಸೊ ಕಂಟಿನ್ಯೂಟಿ ಇರೋದಿಲ್ಲ. ಮತ್ತು ಇಲ್ಲಿ ಶನಿ ರಾಹುಗಳ ಸಂಬಂಧ ಬಂದ್ಬಿಟ್ರೆ ಮಿತ್ರರೇ ಶತ್ರುಗಳಾಗ್ಬಿಡ್ತಾರೆ. ಆಮೇಲೆ ಇವ್ರಿಗೆ ಅನ್ಯಾಯದ ಸಂಪಾದನೆಗಳೆಲ್ಲ ಇರುತ್ತೆ. ಅಂದರೆ ಕುಜ ತುಂಬ ಇದಲ್ವಾ, ರೂಡು, ಹಂಗಾಗಿ ಆ ಥರ ಎಲ್ಲ ಸೂಚನೆಗಳಿರುತ್ತೆ. 4ನೇದಾಗಿ ಲಾಭಭಾವಕ್ಕೆ ಬುಧನ ಸಂಬಂಧ ಬಂದರೆ ಹೆಚ್ಚಾಗಿ ಬಿಸ್ನೆಸ್ ಮ್ಯಾನ್ಸು, ಆಮೇಲೆ ಪ್ರಯಾಣಿಕರು, ಹರಟೆ ಹೊಡೆಯೋರು, ವಿದ್ಯಾರ್ಥಿಗಳು, ಉತ್ತಮ ಸಲಹೆ ನೀಡುವವರು, ಇಂಥವರೆಲ್ಲನೂ ಫ್ರೆಂಡ್ಶಿಪ್ಪಲ್ಲಿ ಇರ್ತಾರೆ. 5ನೇದಾಗಿ ಲಾಭಭಾವಕ್ಕೆ ಗುರು ಸಂಬಂಧಪಟ್ಬಿಟ್ರೆ ಮಿತ್ರರಿಂದ ಸೌಖ್ಯ ಇರುತ್ತೆ, ಸಂತೋಷ ಇರುತ್ತೆ. ಆಮೇಲೆ ಎಸ್ಪೆಷಲಿ ಫ್ರೆಂಡ್ಸಲ್ಲಿ ತುಂಬ ಕಲ್ತಿರೋ ವಿದ್ಯಾವಂತರು, ಆಮೇಲೆ ಸೆಲೆಬ್ರಿಟೀಸು,
ತತ್ವಜ್ಞಾನ ಜ್ಯೋತಿಷ್ಯರು, ಆಮೇಲೆ ಸ್ವಲ್ಪ ಶ್ರೀಮಂತರು, ಗೌರವವಾಗಿ ಇರೋರು ಸಮಾಜದಲ್ಲಿ, ಎಸ್ಪೆಷಲಿ ಪುರೋಹಿತರು ಅಂಥವರು ಇವ್ರಿಗೆ ಫ್ರೆಂಡ್ಶಿಪ್ಪು ಒಂದು ಇದ್ದಿರುತ್ತೆ. ಆಮೇಲೆ ಇವರು ಬಿಸ್ನೆಸ್ ಏನೇ ಆಗಲಿ ಲಾಭ ಸ್ಥಿರವಾಗಿ ಪ್ರಾಮಾಣಿಕವಾಗಿರುತ್ತೆ. ಬಟ್ ಸ್ಲೋ ಆ್ಯಂಡ್ ಸ್ಟಡಿ ಅಂತ ಹಿಂಗೆ. ಹಾಗಾಗಿ ಸ್ನೇಹಿತರಿಂದ ಇವರಿಗೆ ಮೋಸ ಅನ್ನೋದು ಇರೋದಿಲ್ಲ, ಅದು ಸೂಚನೆ ಇಲ್ಲ. ಇದು ಪ್ರಾಮಾಣಿಕರಿರ್ತಾರೆ ಜಾತಕರು, ಅವರೂ ತುಂಬ ಉತ್ತಮವಾಗಿರ್ತಾರೆ ಗುರು ಸಂಬಂಧ ಪಟ್ಬಿಟ್ರೆ, ಗುರು ಸಂಬಂಧ ಬಂದಾಗ. ಮತ್ತು ಮುಂದಿನದು ಲಾಭಭಾವಕ್ಕೆ ಶುಕ್ರನ ಸಂಬಂಧ ಬಂದ್ಬಿಟ್ರೆ ಎಲ್ಲ ಬಗೆಯ ಫ್ರೆಂಡ್ಸ್ ಇರ್ತಾರೆ, ಶ್ರೀಮಂತರು ಇರ್ತಾರೆ, ಆಮೇಲೆ ಕಲಾವಿದರು, ಆಮೇಲೆ ಆಧ್ಯಾತ್ಮಿಕರು, ವ್ಯಾಪಾರಸ್ಥರು, ಸ್ತ್ರೀಯರು. ಆಮೇಲೆ ಶುಕ್ರ ಲಾಭಭಾವಕ್ಕೆ ಮಾಡಿದ್ರೆ ದುಂದು ವೆಚ್ಚ ಮಾಡೋ ಫ್ರೆಂಡ್ಸು ಸಿಕ್ಬಿಡ್ತಾರೆ, ಲೇಡೀಸು ಸಿಗ್ತಾರೆ. ಇದಕ್ಕೆ ಪಾಪಗ್ರಹಗಳಾದ ಕುಜ, ರಾಹು, ಕೇತು, ಶನಿ ಬಂದರೆ ಸ್ತ್ರೀಯರಿಂದ ಅವಮಾನ ಆಗೋದು, ದುಂದು ವೆಚ್ಚ ಆಗೋದು ಅದೆಲ್ಲ ಸೂಚನೆಗಳು ಇರುತ್ತೆ. ಮತ್ತು ಲಾಭಭಾವಕ್ಕೆ ಶನಿ ಸಂಬಂಧ ಬಂದ್ಬಿಟ್ರೆ ಮಿತ್ರತ್ವಕ್ಕೆ ಆವರೇಜ್ ಆಗಿರುತ್ತೆ, ಅಂಥ ಹೈಫೈ ಹೇಳೋಂಗಿರಲ್ಲ. ಆಮೇಲೆ ಅಲ್ಲಿ ಫ್ರೆಂಡ್ಸೂ ಹೈಫೈಗಿರಲ್ಲ. ಇವರಲ್ಲೂ ಜಾತಕರು ಏನಿರ್ತಾರೆ ಅವ್ರಿಗಿಂತ ಲೋ ಲೆವೆಲ್ ಇರ್ತಾರೆ, ಇವರೇ ಅವ್ರಿಗೆ ಹೋಗಿ ಖರ್ಚು ಮಾಡಬೇಕು. ಆಮೇಲೆ ಇಲ್ಲಿ ಶನಮಾತ್ಮ ಏನಾದರೂ ತುಂಬ ವೀಕ್ ಆಗಿದ್ದರೆ, ಆಗ ಲಾಭಭಾವ ಪ್ರಭಾವ ಮಾಡ್ತಾಯಿದ್ರೆ ಇವರಿಗೆ ಮನಸ್ತಾಪಗಳು ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸಲ್ಲಿ. ಬಟ್ ಸೈಮಲ್ಟೇನಿಯಸ್ ಆಗಿ ಶುಭ ದೃಷ್ಟಿಗಳು ಜೊತೆಗೆ ಇದ್ದರೆ, ಗುರುದೃಷ್ಟಿ ಅದೆಲ್ಲ ಇದ್ದರೆ ಏನೇ ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಎಂಟನೇದಾಗಿ ರಾಹು ಸಂಬಂಧಪಟ್ಬಿಟ್ರೆ ಲಾಭಭಾವಕ್ಕೆ, ರಾಹು ಅಗಾಧ ವೆರಿ ವಾಸ್ಟ್ ಸೂಚನೆ ಮಾಡ್ತಾನೆ. ಬಟ್ ಆ ರಾಹು ಯಾವ ರಾಶಿ, ಅದು ಸ್ಥಾನ ಬಲ, ನಕ್ಷತ್ರ ಬಲ, ಅದರ ಇದ್ರ ಮೇಲೆ ಡಿಪೆಂಡೆನ್ಸಿ ಮೇಲೆ ಫಲ ನೀಡ್ತಾನೆ. ಗೆಳೆಯರ ಸಂಪಾದನೆ ಎಲ್ಲ ಟಿಪ್ ಟಾಪ್ ಈಗ ಹೈಫೈ ಇರುತ್ತೆ. ಆಮೇಲೆ ಹೊಸ ಮಿತ್ರರು ಬರ್ತಾನೆ ಇರ್ತಾರೆ. ಬಟ್ ಎಲ್ಲನೂ ಮೋಸ ವಂಚನೆ ಆ ಥರ ಇರುತ್ತೆ, ಅಂಥ ಪ್ರಾಮಾಣಿಕವಾಗಿರಲ್ಲ. ಬಟ್ ಚೆನ್ನಾಗಿರ್ತಾರೆ, ಹೈಫೈ ಆಗಿರ್ತಾರೆ, ಒಳ್ಳೆ ದುಡ್ಡು ಕಾಸು ಎಲ್ಲ ಇರುತ್ತೆ. ಬಟ್ ಸಂಪಾದನೆ ಬೇರೆ ಥರ ಇರುತ್ತೆ. ಹಂಗಾಗಿ ಒಂದು ಫಾರಿನ್ನಲ್ಲಿ ಇರೋ ಫ್ರೆಂಡ್ಸೂ ಇವ್ರಿಗೆ ಕನೆಕ್ಟ್ ಆಗ್ತಾರೆ ಅಂತ ಒಂದು ಸೂಚನೆ ಇರುತ್ತೆ. ಇವ್ರಿಗೆ ಇಷ್ಟ ಇಲ್ಲದೆ ಇದ್ರು ಬೇಡವಾದ ಸ್ನೇಹಿತರು ಅವರೇ ಬಂದು ಫ್ರೆಂಡ್ಶಿಪ್ ಮಾಡಿಕೊಂಡು ಇವ್ರಿಗೆ ಕನೆಕ್ಟ್ ಆಗ್ತಾರೆ. ಇವ್ರಿಗೆ ಇಷ್ಟ ಇಲ್ಲದೆ ಇದ್ರು ಬರೀ ನೋ ವೇ, ದೇ ಹ್ಯಾವ್ ಟು ಗೋ ಥ್ರೂ ಇಟ್. ಒಂಬತ್ತನೇದಾಗಿ ಕೇತು ಸಂಬಂಧ, ಎಸ್ಪೆಷಲಿ ಕೇತು ಆಧ್ಯಾತ್ಮಿಕತೆಯನ್ನು ಸೂಚನೆ ಮಾಡ್ತಾರೆ. ಅದು ಬಂದಾಗ ಎಸ್ಪೆಷಲಿ ಇವ್ರಿಗೆ ಫ್ರೆಂಡ್ಶಿಪ್ ಸರ್ಕಲ್ನಲ್ಲಿ ತುಂಬ ಮೂಢನಂಬಿಕೆ ಇರೋರು ಮತ್ತು ಧರ್ಮಗುರುಗಳು, ಎಸ್ಪೆಷಲಿ ಶಾಸ್ತ್ರ ಜ್ಯೋತಿಷ್ಯರು, ಮಾಟ ಮಂತ್ರ ಮಾಡೋರು ಅಂಥವ್ರು ಇರ್ತಾರೆ. ಗುರುದೃಷ್ಟಿ ಇದ್ದರೆ ಒಳ್ಳೆಯದಾಗುತ್ತೆ, ಇಲ್ಲದೇ ಇದ್ದರೆ ಸ್ವಲ್ಪ ತೊಂದರೆನೇ. ಸ್ವಲ್ಪ ದೈವಭಕ್ತಿ ಇರೋರೆಲ್ಲ ಇರ್ತಾರೆ. ಇದು ಸ್ನೇಹಿತರೆ ಇವತ್ತಿನ ಸ್ನೇಹಿತರ ವಿಚಾರ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ನೇ ನಮಗೆ ಆಧಾರ. ಮುಂದೆ ಒಳ್ಳೊಳ್ಳೆ ಒಂದು ಕಂಟೆಂಟು ನಾನು ಮಾಡ್ತೀನಿ, ನಿಮ್ಗೆ ಅನುಕೂಲ ಆಗೋ ಥರ ಮಾಡ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.